ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವೇಸ್ ಇನ್ಫೋ ಕಿಚನ್. ಇವತ್ತು ಸ್ಟ್ರೀಟ್ ಸ್ಟೈಲಲ್ಲಿ ದಹಿ ಪುರಿ ರೆಸಿಪಿನ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೊಳೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಮಾಡೋದು ಮಾತ್ರ ತುಂಬಾ ಈಸಿ. ಬನ್ನಿ ಆ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ವೀಟ್ ಚಟ್ನಿ ಮಾಡಲಿಕ್ಕೆ ಫಸ್ಟು ಒಂದು ಬೌಲ್ ತೊಗೊಂಡು ಅದರಲ್ಲಿ ಒಂದು ಬಾಲ್ ಸೈಜಷ್ಟು ನಾವು ಹುಣಸೆ ಹಣ್ಣನ್ನ ತೊಗೊಂಡು ಚೆನ್ನಾಗಿ ತೊಳೆದು ಬಿಸಿನೀರನ್ನ ಹಾಕಿ ನೆನೆಸ್ಲಿಕ್ಕೆ ಬಿಡಬೇಕು. ನೆಂದ ನಂತರ ನಾವು ಸ್ವೀಟ್ ಚಟ್ನಿ ಮಾಡ್ಕೋಬೇಕಾಗುತ್ತೆ. ಈಗ ಪುದೀನ ಚಟ್ನಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಪುದೀನ, 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ನಂತರ ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, ಒಂದು ಅರ್ಧ ಸ್ಪೂನಷ್ಟು ರೋಸ್ಟ್ ಮಾಡಿರೋಂತಹ ಜೀರಿಗೆ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೀವು ನಿಂಬೆಹಣ್ಣು ಬದಲಾಗಿ ಮೊಸರನ್ನ ಕೂಡ ಯೂಸ್ ಮಾಡ್ಕೋಬೋದು. ಪುದೀನ ಚಟ್ನಿನ ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಹುಣಸೆ ಹಣ್ಣು ಕೂಡ ಚೆನ್ನಾಗಿ ನೆಂದ್ಕೊಂಡಿದೆ. ಇದನ್ನು ಚೆನ್ನಾಗಿ ರಸ ಎಲ್ಲ ತೆಗೆದು ಈಗ ಇದನ್ನು ಸೋಸ್ಕೋಬೇಕಾಗುತ್ತೆ. ಫಸ್ಟು ಒಂದು ಬೌಲ್ ತೊಗೊಂಡು ಅದರಲ್ಲಿ ಒಂದು ಜರಡಿನ ಇಟ್ಕೊಂಡು ಹುಣಸೆ ಹಣ್ಣಿನ ರಸನ ಕ್ಲೀನಾಗಿ ತಕ್ಕೋಬೇಕಾಗುತ್ತೆ. ಇದರಲ್ಲಾದರೆ ಕ್ಲೀನಾಗಿ ರಸ ಬರುತ್ತೆ ಅಂತ ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ. ಇದನ್ನು ಒಂದು ಸಲ ಚೆನ್ನಾಗಿ ಸೋಸ್ಕೊಂಡ ನಂತರ ಮಿಕ್ಕಿರೋ ಅಂಥದ್ದನ್ನ ತೆಗೆದು ಇದರಲ್ಲಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಿವುಚಿದ ನಂತರ ನಾವು ಅದನ್ನು ಕೂಡ ಸೋಸ್ಕೋಬೇಕಾಗುತ್ತೆ. ನೀರನ್ನ ನಾನಿಲ್ಲಿ ಅರ್ಧ ಬೌಲಷ್ಟು ಸೇರಿಸಿದ್ದೀನಿ, ಅಷ್ಟಾದರೆ ಸಾಕಾಗುತ್ತೆ. ಇದನ್ನು ಕೂಡ ಚೆನ್ನಾಗಿ ಕಿವುಚ್ಕೊಂಡು ರಸ ಎಲ್ಲ ತೆಗೆದು ನಾನು ಇದನ್ನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇದನ್ನು ಬೇಕಾದ್ರೆ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು ಮಿಕ್ಕಿರೋ ಅಂಥದ್ದನ್ನ. ಸ್ಟವ್ ಆನ್ ಮಾಡಿಕೊಂಡು ತೊಗೊಂಡಿರೋಂತಹ ಹುಣಸೆ ಹಣ್ಣಿನ ರಸನ ಕುದಿಸ್ಕೋಬೇಕಾಗುತ್ತೆ ಸ್ವೀಟ್ ಚಟ್ನಿ ಮಾಡಲಿಕ್ಕೆ. ಈಗ ಅರ್ಧ ಬೌಲಷ್ಟು ನಾನು ಬೆಲ್ಲನ ಸೇರಿಸಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದು ಹಳೆ ಹುಣಸೆ ಹಣ್ಣು ಆಗಿರೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿ ಇದೆ, ಅದಕ್ಕೆ ನಾನಿಲ್ಲಿ ಅರ್ಧ ಬೌಲಷ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಬೆಲ್ಲ ಎಲ್ಲ ಕರಗಿದ್ರೆ ಸಾಕಾಗುತ್ತೆ. ಈಗ ನೋಡಿ ಬೆಲ್ಲ ಎಲ್ಲ ಕರಗಿದೆ. ಇದಕ್ಕೆ ಈಗ ಮಸಾಲ ಹಾಕ್ಕೊಳ್ಳೋಣ. ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, ಅರ್ಧ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು 2 ಮಿನಿಟ್ಸ್ ಕುದಿಸಿ ಸ್ಟವ್ ಆಫ್ ಮಾಡ್ಕೋಬೇಕು. ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಜಾಸ್ತಿ ಕುದಿಸಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ನಾನು ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ. ಇದನ್ನು ತಣ್ಣಗಾದ ನಂತರ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಪೂರಿಗೆ ಸ್ಟಫ್ ಮಾಡಲಿಕ್ಕೆ ಆಲೂಗಡ್ಡೆ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ 3 ಆಲೂಗಡ್ಡೆನ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ಮ್ಯಾಶ್ ಮಾಡಿದ ನಂತರ ಇದಕ್ಕೆ ಮಸಾಲ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರು, ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಮಗೆ ಆಲೂ ಮಸಾಲ ರೆಡಿಯಾಗಿರುತ್ತೆ. ಈಗ ರೆಡಿ ಮಾಡ್ಕೊಂಡಾಗಿದೆ. ಈಗ ದಹಿನ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ಪಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಪೌಡರ್ನ ಹಾಕ್ಕೊತಿದ್ದೀನಿ. ಜೀರಿಗೆ ಪೌಡರು ಇಲ್ಲಿ ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ದಹಿನ ಮಾಡ್ಕೊಳೋದು ಮಾತ್ರ ತುಂಬಾ ಈಸಿ, ಬೇಗನೆ ಆಗೋಗುತ್ತೆ. ಈಗ ರೆಡಿ ಮಾಡ್ಕೊಂಡು ಆಗಿದೆ. ಈಗ ನಾವು ಸ್ವೀಟ್ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ತಣ್ಣಗಾಗಲಿಕ್ಕೆ ಬಿಟ್ಟಿದ್ವಲ್ಲ, ಈಗ ತಣ್ಣಗಾಗಿದೆ. ನಾನೀಗ ಬೌಲಿಗೆ ಹಾಕಿ ಇಟ್ಕೊತಿದ್ದೀನಿ. ನೋಡಿ ತಣ್ಣಗಾದ ನಂತರ ತುಂಬ ಗಟ್ಟಿಯಾಗಿದೆ. ಹೊಸ ಹುಣಸೆ ಹಣ್ಣನ್ನ ತೊಗೊಂಡ್ರೆ ಕಲರು ಚೇಂಜ್ ಇರುತ್ತೆ ಸ್ವಲ್ಪ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ವೀಟ್ ಚಟ್ನಿ. ಈಗ ದಹಿ ಪೂರಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸ್ವೀಟ್ ಚಟ್ನಿ, ಪುದೀನ ಚಟ್ನಿ, ಆಲೂ ಮಸಾಲ, ದಹಿ ಮತ್ತು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೇವನ ಮತ್ತು ಪೂರಿನ ಕರೆದು ಇಟ್ಕೊಂಡಿದ್ದೀನಿ. ನಾನು ರೆಡಿಮೇಡು ತೊಗೊಂಡಿರೋದು ಪೂರಿನ. ನಾನು ಮನೆಯಲ್ಲೇ ಮಾಡಿರೋಂತಹ ಸೇವನ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಆ ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ. ಈಗ ನಾವು ದಹಿ ಪೂರಿನ ಮಾಡ್ಕೊಳ್ಳೋಣ. ಫಸ್ಟು ಒಂದು ಪ್ಲೇಟ್ ತೊಗೊಂಡು ನಾನು ಪೂರಿನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಹೋಲ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಫಸ್ಟು ಆಲೂಗಡ್ಡೆನ ಎಲ್ಲ ಇಟ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇಟ್ಕೊಳ್ಳಿ. ನಂತರ ಈರುಳ್ಳಿನ ಎಲ್ಲ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಈರುಳ್ಳಿನ. ಈಗ ಪುದೀನ ಚಟ್ನಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ದಹಿನ ಹಾಕ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಿಮಗೆ ಕ್ಯಾರೆಟ್ ಅನ್ನೋದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು.
ನಿಮಗೆ ಬೇಕು ಅಂದರೆ ಖಾರ ಹಚ್ಚಿದ ಶೇಂಗಾ ಬೀಜನ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಕ್ರಂಚಿಯಾಗಿ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ. ಈಗ ನಾನು ಸ್ವೀಟ್ ಚಟ್ನಿನ ಹಾಕ್ಕೊಂಡಿದ್ದೀನಿ. ನಂತರ ಸೇವನ್ನ ಹಾಕ್ಕೊತಾ ಇದ್ದೀನಿ. ಖಾರ ಸೇವನ್ನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ. ನಾನು ಮೇಲ್ಗಡೆ ಒಂದು ಸ್ವಲ್ಪ ದಹಿನ ಹಾಕ್ಕೊತಾ ಇದ್ದೀನಿ ಮತ್ತು ಪುದೀನ ಚಟ್ನಿನ ಕೂಡ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಖಾರ ಪುಡಿನ ಮತ್ತು ಚಾಟ್ ಮಸಾಲನ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಟೇಸ್ಟು ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರು. ನಾನಿಲ್ಲಿ ಗಾರ್ನಿಷ್ಗಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಪಾನಿ ಬೇಕು ಅಂದರೆ ಪುದೀನ ಚಟ್ನಿ ಒಳಗಡೆ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕಿ ಒಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ರೆಡಿ ಮಾಡಿಕೊಂಡ್ರೆ ನಿಮಗೆ ಪಾನಿ ರೆಡಿಯಾಗಿರುತ್ತೆ. ಈಗ ನಮ್ಮ ಯಮ್ಮಿ ದಹಿ ಪುರಿ ರೆಸಿಪಿ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.